ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚೀಸ್ ಕಿಚನ್. ಈಗ ನಾನು ಶಂಕರ ಮೀನು ಫಿಶ್ ಫ್ರೈ ಮಾಡೋದನ್ನ ತೋರಿಸ್ತಿದ್ದೀನಿ. ಈಗ ಫಿಶ್ ತೋರಿಸ್ತಿಲ್ಲ, ಅದು ಶಂಕರ ಮೀನು ಅಂತಲೇ ಹೇಳ್ತಾರೆ, ಕೆಂಪು ಮೀನು ಅಂತಲೇ ಹೇಳ್ತಾರೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಅದು ಕ್ಲೀನ್ ಮಾಡಿಬಿಟ್ಟು ತುಂಬ ದೊಡ್ಡ ಫಿಶ್ ಇತ್ತು, ಹಾಗಾಗಿ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಅದಕ್ಕೆ ಮಸಾಲೆ ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಬರೀ ಉಪ್ಪು, ಕೆಂಪು ಮೆಣಸು, ಅರಿಶಿನ ಮತ್ತು 6 ಬೆಳ್ಳುಳ್ಳಿನ ಚೆನ್ನಾಗಿ ಅದು ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಅದಷ್ಟಕ್ಕೂ ಒಂದು 1/4 ಕಪ್ಪಷ್ಟು ನಾನು ಹುಣಸೆ ರಸನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ನೋಡಿ, ಈ ಥರ ಮಾಡಿ ಈಗ ಕ್ಲೀನ್ ಆಗಿರೋ ಫಿಶ್ನ ಅದಕ್ಕೆ ಹಾಕ್ಕೊಂಡು ಸ್ಲೋವಾಗಿ ಮಸಾಲ ಅಪ್ಲೈ ಮಾಡ್ಕೊಳ್ಬೇಕು. ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ಅದು ಮಸಾಲ ಅಂಟಿದೆ ಅಂಥೇಳಿ. ಈ ಥರ ನೀಟಾಗಿ ಅದು ಸ್ಪ್ರೆಡ್ ಆದಮೇಲೆ ನೀವು 2 ಗಂಟೆ ಅದು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಇದು 2 ಅವರ್ಸ್ ಮ್ಯಾರಿನೇಟ್ ಆದಮೇಲೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ಏನು ಮಸಾಲ ಅಂಟಿದೆಲ್ಲ ಫಿಶನ್ನು ನೀಟಾಗಿ ಚಿರೋಟಿ ರವೆಗೆ ಡಿಪ್ ಮಾಡಿಕೊಂಡು ಬಿಸಿಯಾಗಿರೋ ಹಂಚಿಗೆ ಹಾಕಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು, ಇದಕ್ಕೆ ಜಾಸ್ತಿ ಎಣ್ಣೆನೂ ರಿಕ್ವೈರ್ಮೆಂಟ್ ಇಲ್ಲ, ಒಂದು 2 ರಿಂದ 3 ಸ್ಪೂನ್ ಅಷ್ಟೇ ಎಣ್ಣೆ ರಿಕ್ವೈರ್ಮೆಂಟ್ ಇರೋದು. ಎಣ್ಣೆ ಹಾಕಿಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ 2 ಸೈಡೂ ನೀವು ಫ್ರೈ ಮಾಡ್ಕೊಳ್ಬೇಕು. 2 ಸೈಡೂ ಒಂದು 5-10 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಬಿಡಿ. ನಿಮ್ಗೆ ಅದು ಗೊತ್ತಾಗುತ್ತೆ. ಬೇಕಾದ್ರೆ ಅದನ್ನು ಹೀಗೆ ಸೌಟಲ್ಲಿ ಒಂದು ಚುಟ್ಟು ನೋಡಿದ್ರು ಅದು ಒಳಗೆ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದು ಫ್ರೈ ಆಗಿದೆ ಅಂತೇಳಿ. ಬಿಸಿ ಬಿಸಿ ಅನ್ನ ತಿಳಿಸೋ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಮನೇಲಿ ಎಲ್ರಿಗೂ ಮಾಡಿಕೊಡಿ, ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ನನಗೆ ರಿಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.